ಆಗಿತ್ತು, ಆಮೇಲೆ 50-50 ಆಯಿತು. 50-50 ಆಯಿತು. ಇದು ಕೆಸರೆ ಗ್ರಾಮ, 20 ಫೀಟ್ ಏನೋ ರೋಡು. ಆಪೋಸಿಟ್ 129 ಎಕರೆ ಮೂಳ ಜಮೀನಿದೆ. ನಿವೇಶ ಅಲ್ಲಿ ಕೊಡ್ಬೋದಾಗಿತ್ತಲ್ಲ. ಅಲ್ಲಿಂದ 10 ಕಿಲೋಮೀಟರ್ 20 ಕಿಲೋಮೀಟರ್ ವಿಜಯನಗರ ಬೆಳವಣಿಗೆ, ಅದು ಫುಲ್ಲಿ ಪಾಶ್ ಏರಿಯಾ. ಅಲ್ಲಿ 14 ಯಾವ ಲೆಕ್ಕದಿಂದ 14 ಸೈಟ್ ಸ್ವಾಮಿ? ರೇಷೋ ಪ್ರಕಾರ ಬಂದ್ರು 2 ಸೈಟ್ ಇತ್ತು ಅಥವಾ 3 ಸೈಟ್ ಬರುತ್ತೆ ನಿಮ್ಗೆ. 14 ಸೈಟ್ ಹೆಂಗ್ ಬರುತ್ತೆ? ಅದು ಬರಲ್ಲ ಅಂತ ಇವತ್ತು ವಾದ ಆಗಿದೆ. ಅಲ್ಲ ಇರ್ಲಿ, ಓಕೆ ಇರ್ಲಿ, ಅದಕ್ಕೆ ಆಲ್ರೆಡಿ ದುಡ್ಡು ಕೊಟ್ಟಿರೋದ್ರಿಂದ ಅದಕ್ಕೇನು ಸರ್. ಫಸ್ಟ್ ಆಫ್ ಆಲ್ ಜಮೀನೇ ಅವ್ರದಲ್ಲ, ಅದು ಜಮೀನೇ ಇಲ್ಲ ಅಲ್ಲಿ. ಜಮೀನ್ ಆಲ್ರೆಡಿ ಮೂಡ ಡಿನೋಟಿ. ಸರ್, ಒಂದು ಡೆವಲಪ್ಮೆಂಟ್ ಅಥಾರಿಟಿ ಎಷ್ಟು ಸಲ ಅಕ್ವೈರ್ ಮಾಡಿರುತ್ತೆ ಈ ಬುಕ್ಕು, ಎಷ್ಟು ಸಲ ಪರ್ಚೇಸ್ ಮಾಡ್ತೀರಿ, ಎಷ್ಟು ಸಲ ವಾಪಸ್ ಮಾಡ್ತೀರಿ ಸರ್? ಇದೇನು ತಮಾಷೆನಾ? ಅಲ್ಲ, ಮೂಡ ಒಂದ್ಸಲ ಅಕ್ವೈರ್ ಮಾಡ್ತು, ಬಿಟ್ಬಿಟ್ಟು ಮತ್ತೆ ಅಕ್ವೈರ್ ಮಾಡಿ ಸೈಟ್ಗಳು ಮಾಡಿ ಹಂಚ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತೇ ಆಗಿಲ್ಲ ಪಾಪ. ಅಲ್ಲಿ ಗಂಟ ಏನ್ ಮಾಡ್ತಿದ್ವಿ? ಮೂಡ ಅಥಾರಿಟಿಗೆ ಅಟ್ಲೀಸ್ಟ್ ಈ ಜಮೀನ್ ಯಾರ್ದು ಅವ್ರಿಗೊಂದು ನೋಟಿಸ್ ಕೊಡೋಣ. ಏನು ರೂಲ್ಸ್ ಅಲ್ಲಿ ಬರಲ್ವಾ? ಮನ್ಸಲ್ಲಿ ಬಂದಂಗೆಲ್ಲ ಯಾರು ಜಮೀನ್ ಬೇಕಾದ್ರೂ ಅಕ್ವೈರ್ ಮಾಡ್ಕೊಂಡು ನುಂಗ್ ನೀರು ಕುಡಿಬಿಡೋದ ಹೆಂಗೆ ಸರ್? ಏನು ಸರ್, ಜನರಿಗೆ ಗೂಬೆ ಕೂರಿಸ್ತಾ ಇದ್ದೀರಿ ಅಂದ್ರೆ ಯಾವ ಥರ ಗೂಬೆ ಕೂರಿಸ್ತಾ ಇದ್ದೀರಿ? ಜನರನ್ನ ಏನು ಅನ್ಕೊಂಡಿದ್ದೀರಿ ನೀವು? ದಡ್ರಲ್ಲ. ಇವತ್ತು ಓದಿರೋರ್ಗೂ ಅರ್ಥ ಆಗುತ್ತೆ, ಓದಿರೋರ್ಗೂ. ಇವಾಗ ನಮ್ಮ ಅನಿಲ್ ನಾಚಪ್ಪನವ್ರು ಹೇಳಿದ್ರಲ್ಲ ಸರ್, ರಿಯಲಿ ಐ ಅಪ್ರಿಷಿಯೇಟ್. ಇವತ್ತು ಹೈಕೋರ್ಟು ಪ್ರೊಸೀಡಿಂಗ್ ಲೈವ್ ತೋರಿಸ್ತಾ ಇದ್ದಾರೆ ಅಂದರೆ ಇಟ್ ಈಸ್ ರಿಯಲಿ ಗ್ರೇಟ್. ಅಂದರೆ ಇಡೀ ನಮ್ಮ ರಾಜ್ಯವಿರಲಿ ಇಲ್ಲ ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೋ ಪ್ರತಿಯೊಬ್ಬರು ಪ್ರೊಸೀಡಿಂಗ್ಸ್ ಯಾವ್ಯಾವ ಕಡೆಯವರು ಹೆಂಗೆ ವಾದ ಮಂಡಿಸ್ತಾ ಇದ್ದಾರೆ, ಹೆಂಗೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಜಡ್ಜ್ ಏನು ಕೇಳ್ತಾ ಇದ್ದಾರೆ, ಇದರಲ್ಲಿ ಯಾರು ಏನು ಮಾತಾಡೋಂಗೆ ಇಲ್ಲ ಸರ್. ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಮೂಡ ಅಲ್ಲಿ ಪಕ್ಕ ಹಗರಣ ಆಗಿದೆ ಅಂತ ಜನರಿಗೆ ಗೊತ್ತಾಗೋಗಿದೆ. ಇನ್ನೇನು ಹೇಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಟೌಲ್ ವಿಚಾರಕ್ಕೆ ಬಂದರೆ ಸುಮಾರು ಜನ ಟೌಲ್ ಹಾಕಿದ್ದಾರೆ. ಯಾರು ಟೌಲ್ ಹಾಕ್ಕೊಂಡು ಕಾಯ್ತಾ ಇದ್ದಾರೋ ಅವರೇ ಈ ಮ್ಯಾಟ್ರಿ ಎಲ್ಲ ಹೊರಗೆ ತೆಗ್ಸಾಗಿರೋದು. ಇಲ್ಲ ಅಂದರೆ ಸರ್ ಹೇಳ್ತೀನಿ ಕೇಳಿ, ಇವಾಗ ನಿಮ್ಮ ಆಫೀಸಲ್ಲಿ ಏನೇನು ಡಾಕ್ಯುಮೆಂಟ್ ಇದೆಯೋ ನನಗೇನು ಗೊತ್ತು. ನಾನು ಬಂದಿರೋದು 1 ಅವರ್ಗೋಸ್ಕರ, ನಾನು ಗೆಸ್ಟ್ ಇಲ್ಲಿ. ನಿಮ್ಮ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ನನಗೆ ಬರಬೇಕಂದ್ರೆ ನಿಮ್ಮವರೇ ಯಾರಾದರೂ ಶಕುನಿ ಒಬ್ಬ ಇರ್ತಾನೆ, ಅವನು ಕೊಡ್ತಾನೆ. ಘರ್ಕಾ ಭೇದಿ ಲಂಕಾ ಢಾಯ ಅಂತಾರಲ್ಲ ಹಿಂದಿಯಲ್ಲಿ, ಆ ರೀತಿ ಯಾರಾದರೂ ಒಬ್ಬ ಇರ್ತಾನೆ. ಅವರೇ ಮಾಡಿರೋದು. ಸಿದ್ದರಾಮಯ್ಯನ ತಲೆಗೆ ಯಾರು ದೊಣ್ಣೆ ಬೀಸಿದಾರೋ ಅವರೇ ಈ ಡಾಕ್ಯುಮೆಂಟ್ಸ್ ಎಲ್ಲ ಹೊರಗೆ ಹಾಕಿರೋದು. ಇವ್ರಿಗೆ ಎಲ್ಲ ಕಳಿಸೋ ಏನು ಸಿದ್ಧತೆ ಇದಾವೋ ಅದೆಲ್ಲ ಅವರೇ ಮಾಡಿರೋದು. ಇವರೇ ಇದೆ. BJPನೂ ಬೇಕಾಗಿಲ್ಲ ಈ ಸರ್ಕಾರ ಬೀಳ್ಸೋಕ್ಕೆ, JDS ಬೇಕಾಗಿಲ್ಲ, ಇನ್ನೊಬ್ರು ಬೇಕಾಗಿಲ್ಲ, ಇವರೇ ಬೀಳಿಸ್ತಾರೆ. ಇವಾಗ 4-5 ಜನ ನಾನು CM ಆಗಬೇಕು, ನೀನು CM ಆಗಬೇಕಂತ ಲೈನಲ್ಲಿ ನಿಂತವ್ರೆ. ಒಬ್ಬನ ಕೊಟ್ಟು ಇವಾಗ ನಮ್ಮ ಸಿದ್ದರಾಮಯ್ಯನವರು ಸಜೆಷನ್ ಮಾಡಿರೋದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಕೊಟ್ಟರೆ ನಿಮ್ಮ DKC ಬೀಳಲ್ಲ. DKC ಅಲ್ಲಿ MB ಪಾಟೀಲ್, ಇವಾಗ ದೇಶಪಾಂಡೆ ಅವರು ಎಷ್ಟು ಜನ ಇದ್ದಾರೆ ಅಂದರೆ ಅವ್ರ ಬೇರುಗಳನ್ನ ಕಿತ್ತಾಕಿ ಚೇರ್ ಕಿತ್ತಾಕ್ಬಿಟ್ಟು ಅವರು ಈ ಕಾಂಗ್ರೆಸ್ ಸರ್ಕಾರ ಅವರೇ ಬೀಳಿಸ್ಬಿಡ್ತಾರೆ ಸರ್. ನಾವು ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಸುಮ್ಮನೆ ನೋಡ್ಕೊಂಡು ಕುಂತಿರ್ಬೇಕಷ್ಟೇ. BJP ಅನ್ನೋದು ಹಿಂದೆ ಆಯ್ತಾರೆ ಇದೇ ಥರ 3 ಜನ ಮುಖ್ಯಮಂತ್ರಿಗಳಾದ್ರು. ಆದರೂ ಅವರು 5 ವರ್ಷ ಕಂಪ್ಲೀಟ್ ಮಾಡೋದ್ರು. ಯಾವುದೇ ಕಾರಣಕ್ಕೂ 5 ವರ್ಷ ಕಂಪ್ಲೀಟ್ ಮಾಡೋರೆ. ಯಡಿಯೂರಪ್ಪ, ಅದಾದ್ಮೇಲೆ ನಮ್ಮ ಸದಾನಂದ ಗೌಡರು, ಆಮೇಲೆ ಬೊಮ್ಮಾಯಿ, ಶೆಟ್ರು ಎಲ್ಲರೂ ಸೇರ್ಕೊಂಡು 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಆದರೆ ಇಲ್ಲಿ ಹಂಗಾಗಲ್ಲ, ಬಿದ್ದೋಗ್ಬಿಡುತ್ತೆ. ಈ ಸರ್ಕಾರ ಬೀಳುತ್ತೆ. ಅಂದ್ರೆ ಈ 136 ಮ್ಯಾಂಡೇಟ್ ಏನಿದೆಯೋ ಇದು ನೀರಾಗುತ್ತೆ ಅಷ್ಟೇ. 40 ಜನ ಇಲ್ಲಿಂದ ಕಿತ್ಕೊಂಡ್ಬಿಡ್ತಾರೆ, 40 ಜನ ಅಲ್ಲಿಂದ ಕಿತ್ಕೊಂಡ್ಬಿಟ್ಟು ಯಾರ ಕಡೆ ಹೋಗ್ತಾರೆ ಅದು ನೆಕ್ಸ್ಟ್ ಲೆಟ್ಸ್ ವೇಟ್ ಅಂಡ್ ವಾಚ್. ಇಲ್ಲೇ ಡಿಬೇಟ್ ಮಾಡೋಣ. ಇದು ಏನಾಗಿದೆ ಗೊತ್ತಾ, ಈ ಒಂದು ಸರ್ಕಾರ ಜನಸಾಮಾನ್ಯರಲ್ಲಿ ಈಗ ನಂಬಿಕೆನ ಕಳ್ಕೊಂತ ಬಂದಿದೆ. ಯಾವಾಗ ಈ ಹಗರಣಗಳೆಲ್ಲ ಹೊರಗಡೆ ಬರ್ತಾ ಹೋಯ್ತು, ಈ ಹಗರಣಗಳ ಮೇಲೆ ಹಗರಣಗಳು ಇನ್ನೂ ಅಲ್ಲ, ಇವ್ರದ್ದು ತುಂಬ ಇನ್ನು ಕೃಷಿ ಭಾಗ್ಯ ಹಗರಣ ಅಂತೆ, ಇನ್ನು ಕರ್ನಾಟಕ ಸ್ಟೇಟ್ ಏಡ್ ಪ್ರಾವಿಷನ್ ಸೊಸೈಟಿಲಿ 431 ಕೋಟಿ ಹಗರಣ, ಒಟ್ಟು 53 ಕೇಸು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಪೆಂಡಿಂಗ್ ಉಳಿದಿದೆ.
53 ಕೇಸ್ ಪೆಂಡಿಂಗ್ ಉಳಿದಿದೆ. ಅದನ್ನ ಇವರು NR ರಮೇಶ್ ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಜನರ ಮುಂದೆ ತಂದು ಇಟ್ರು. ಅದ್ರ ಬಗ್ಗೆ ಇನ್ನು ಯಾಕೆಂತ ಹೇಳಿದ್ರೆ ಇವಾಗೆಲ್ಲ ಒಂದು ರಸ್ತೆ ಗುಂಡಿ ಮುಚ್ಚುತ್ತಾ ಇಲ್ಲ, ಮಳೆ ಬಂದು ರಸ್ತೆಗಳೆಲ್ಲ ಹಾಳಾಗಿದ್ದಾವೆ. ಎಲ್ಲಾ ರೋಡಲ್ಲಿ ಒಂದು ಗುಂಡಿನೂ ಕಾಣಬಾರ್ದು, ಆದ್ರೆ ರೋಡ್ ಹಾಕೋ ಯೋಗ್ಯತೆ ಇವ್ರಿಗಿಲ್ಲ. ಅಷ್ಟೇ ಒಟ್ಟೇನೋ ಒಂದು ಗುಂಡಿ ಮುಚ್ಚಿದ್ರೆ ಸಾಕು. ಯಾಕೆಂದ್ರೆ ಕೆಲವೊಂದು ಆಕ್ಸಿಡೆಂಟ್ಗಳು ಗುಂಡಿಯಿಂದಾಗಿ ಆಗುತ್ತೆ, ರಸ್ತೆ ಗುಂಡಿಯಿಂದ. ಇನ್ನೊಂದು ಇವರು ಮೂಡ ಹಗರಣದ ಬಗ್ಗೆ ಇವ್ರು ಹೆಂಗೋ ತಪ್ಸ್ಕೊಂಡ್ಬಿಡ್ಬೋದು ಅಂತ ಪ್ಲಾನ್ ಮಾಡಿದ್ರು. ಇದು ಯಾವಾಗ ಗೊತ್ತಾ, ಸದನದಲ್ಲಿ ಲಾಸ್ಟ್ ದಿನ ನಾವು ಚರ್ಚೆಗೆ ಅವಕಾಶವನ್ನು ಕೇಳಿದ್ರಿ, ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರು ಮಾಡಲಿಲ್ಲ. ಒಂದ್ ದಿವಸ ಮುಂಚೆನೆ ಸದನ ನಿಲ್ಸಿಬಿಟ್ರು. ಗಲಾಟೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಅದಕ್ಕೋಸ್ಕರ ನಾವು ನಿಲ್ಸಿಬಿಡ್ತೀವಿ ಅಂತ ಹೇಳಿ ನಿಲ್ಸಿಬಿಟ್ರು. ನಿಲ್ಸಿದ ಮೇಲೆ ನಾವು ಅದರಿಂದಾಗೇನೆ ನಾವು ನಂತರದಲ್ಲಿ ರೋಡಿಗೆ ಇಳಿದ್ಬಿಟ್ಟು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ನಾವು ಯಾವಾಗ ಪ್ರತಿಭಟನೆಯ ದಾರಿಯನ್ನು ತೊಳೆದ್ವೋ ಅದಾದ ನಂತರದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂತ ಕೆಲಸಗಳನ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದ ಮೇಲೆ ಯಾವುದೋ ಒಂದು ಇದನ್ನ ಹಾಕಿದೀವಿ ಅಂತ ಹೇಳ್ಬಿಟ್ಟು, ಏನೋ ಫ್ಯಾಕ್ಟ್ ಫೈಂಡಿಂಗ್ ಏನೋ ಹಾಕಿದೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೆಲವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಹೋದ್ರು. ಅಂದ್ರೆ ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಸತ್ಯವನ್ನ ಹೇಳುವಂತದ್ದನ್ನ ಕಂಡ ತಕ್ಷಣ ಇವರು ಓಡಿ ಹೋಗ್ತಾರೆ. ಇವರು ಸರಿಯಾಗಿದ್ರೆ ಯಾರೋ ಒಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಿಮ್ಗೆ ಯಾರು ಅಂತ ನೆನಪಿಲ್ಲ, ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮೋದಿ ಕಟ್ಟಿರೋ ರೋಡಿಗೆ ಸಿದ್ದರಾಮಯ್ಯ ಅವರು ವಸೂಲಿ ಮಾಡ್ತಾ ಇದ್ದಾರೆ ಅಂತ, ಅಂದ್ರೆ ದಂಡ ಕಟ್ಟಿಸ್ತಾ ಇದ್ದಾರೆ, ಅದನ್ನ ಸ್ಪೀಡ್ ಬ್ರೇಕರ್ ಹಾಕ್ಬಿಟ್ಟು ದಂಡ ಕಟ್ಟಿಸ್ತಾ ಇದ್ದಾರೆ ಅಂತ. ಹಂಗೆ ಈ ರೀತಿಯಾಗಿ ಈ ಸರ್ಕಾರದಲ್ಲಿ ಒಂದು ಏನೋ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಇಂದ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ. ಯಾವುದನ್ನು ಬಿಟ್ಟಿಲ್ಲ. ನೀವು ಏನಾದರೂ ಮಾಡಿ, ನೀವು ಮನೆದು ರೆಂಟ್ ಅಗ್ರಿಮೆಂಟ್ ಮಾಡ್ಕೊತೀರಾ, ಅದಕ್ಕೂ ಟ್ಯಾಕ್ಸ್ ಪೇ ಮಾಡಬೇಕು. ಅಂದ್ರೆ ಇವರು ಎಲ್ಲೆಲ್ಲಿಂದ ರೆವಿನ್ಯೂ ಕಲೆಕ್ಟ್ ಮಾಡೋಕ್ಕಾಗುತ್ತೋ ಇಲ್ಲ, ಆದರೂ ಸಮೇತ ಇವರ ಬಕಾಸುರನ ಹೊಟ್ಟೆ ಆಗಿದಲ್ಲ ಈಗ. ಯಾಕೆ ಅಂತ ಹೇಳಿದ್ರೆ ಭಾಗ್ಯಗಳು ಕೊಡ್ಬೇಕಲ್ಲ, ಅದಕ್ಕೂ ಸಾಲ್ತಾ ಇಲ್ಲ. ಅದು ಅರೆಕಾಸಿನ ದುಡ್ಡು ಬರ್ತಾ ಇದೆ, ಅದು ಸಾಕಾಗ್ತಾ ಇಲ್ಲ. ಇನ್ನೇನೇನು ಜಮೀನುಗಳನ್ನ, ಸರ್ಕಾರಿ ಜಮೀನುಗಳನ್ನ ಆಡ ಇಡ್ತಾ ಇದ್ದಾರೆ. ಅದಾದ್ಮೇಲೆ ಇದನ್ನ ಜಿಂದಾಲ್ ಕಂಪ್ನಿಗೆ ಕೊಟ್ಟಿರ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿಗೆ, 1.5 ಲಕ್ಷ ಕೋಟಿ ಗಟ್ಟಲೆ ಚಿನ್ನದಂತ ಬೆಲೆ ಬಾಳೋ ಭೂಮಿನ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದು ಎಕರೆಗೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರ ಜನರ ದಾರಿಯನ್ನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಯಾವುದೋ ಒಂದು ದೊಡ್ಡ ವಿವಾದಗಳು ಹುಟ್ಕೊಂಡವಾಗ ಅದ್ರ ನಂತರದಲ್ಲಿ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೊಂತ ಇದ್ದಾರೆ. ಅಂದ್ರೆ ಅದಾದ ನಂತರದಲ್ಲಿ HMT ಇವರೇನೋ ಜಮೀನ್ ಕೊಡಿ ಕೇಳಿದ್ರು, ಅದನ್ನ ಕ್ಯಾನ್ಸಲ್ ಮಾಡಾಕಿದ್ರು. HMT ಕಂಪ್ನಿ ಒಂದು ಈ ದೇಶ ಹೌದು, ಅದಕ್ಕೆಲ್ಲ ಪುನಶ್ಚೇತನ ಕೊಡಬೇಕು ಅಂತಕ್ಕಂಥದ್ದು. ಸಾವಿರಾರು ಕಾರ್ಮಿಕರು ಅದ್ರಲ್ಲಿ ದುಡಿತಾ ಇದ್ರು, ಅವರಿಗೆಲ್ಲ ಒಂದು ಜೀವನ ಕಟ್ಕೊಳ್ಳುವಂತ ಕೆಲಸ ಆಗ್ತದೆ. ಕೆಲವೊಂದ್ ಕಡೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಸ್ಟೀಲ್ ಬೇಕೇ ಬೇಕು. ನೀವು ಮನೆ ಕಟ್ಟಬೇಕು ಅಂದ್ರೆ ಸ್ಟೀಲ್ ಬೇಕೇ ಬೇಕು, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅಭಿವೃದ್ಧಿನೂ ಆಗ್ಬೇಕು, ಅದ್ರಲ್ಲಿ ಸಸ್ಟೈನಬಿಲಿಟಿ ಅಂತ ಹೇಳ್ತಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೂ ಒತ್ತು ಕೊಡಬೇಕಾಗುತ್ತೆ. ಅದು ಆ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸಸ್ಟೈನಬಿಲಿಟಿಗೆ ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ, ವ್ಯಯ ಮಾಡಬೇಕು ಅಂತ ಇರುತ್ತೆ, ಅದು ಮಾಡ್ತಾರೆ ಅವರು. ಅದಕ್ಕೆಲ್ಲ ನಾನ್ಸ್ ಇದೆ, ಅದಕ್ಕೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಪ್ರತಿಯೊಂದು ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರದಲ್ಲಿ. ಆದ್ರೆ ಇವರು ಅದನ್ನೆಲ್ಲ ಹೇಳ್ತಾ ಇರುವಂತದ್ದು. HMT ಅಂತ ಕಂಪ್ನಿ, HMT ಯಾವುದೋ ಒಂದು ಮಂತ್ರಿಗಳು ಎಷ್ಟೋ ಗಿಫ್ಟ್ ಕೊಡ್ಲಿಕ್ಕೋಸ್ಕರ ಅದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, HMTಗೆ ಆರ್ಡರ್ ಕೊಟ್ಟಿದ್ದಾರಂತೆ. ನಮ್ಮ HMT ಸಂಸ್ಥೆಗೆ ಇವರು ಒಂದು ದಿವಸ ಹೋಗಿ ಬಂದಿದ್ದಕ್ಕೆ, ಕುಮಾರಸ್ವಾಮಿ ಅವರು ಹೋಗಿ ಬಂದಿರೋದಕ್ಕೆ 46 ರೂಪಾಯಿ ಇದ್ದಂತ ಶೇರು 86 ರೂಪಾಯಿ ಹೊಟ್ಟೋಯ್ತು, ಡಬಲ್ ಆಗೋಯ್ತು. ಅಂದ್ರೆ ಆ ಕಂಪ್ನಿಲಿ ಎಲ್ಲೋ ಒಂದ್ ಕಡೆ ಪುನಶ್ಚೇತನ ಆಗುತ್ತೆ. HMT ವಾಚ್ಗಳು ಮತ್ತೆ ಬರ್ತವೆ. ಟ್ರಸ್ಟೆಡ್ ವಾಚ್ ಇನ್ ಇಂಡಿಯಾ HMT ನಮ್ದೇ, ನಾವು ಅದನ್ನ ಉಳಿಸ್ಕೋಬೇಕಾಗಿತ್ತು ಅಂತದ್ದು ನಮ್ ಕರ್ತವ್ಯ. ಅದು ನಮ್ ಹೆಮ್ಮೆ. ಹೇಳಿ, ಈ HMT ಇದೆಯಲ್ಲ ಸರ್, ಆವಾಗ ನೆಹರು ಸ್ಥಾಪನೆ ಮಾಡಿರೋ ಫ್ಯಾಕ್ಟ್ರಿನೇ ಇದು. ವಿಶೇಷ ಅಲ್ಲ, ನೆಹರು ಅವರು ಓಪನಿಂಗ್ ಸೆರೆಮನಿಗೆ ಬಂದಿದ್ರು. ಒಂದು ಸಣ್ಣ ಇದರಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಿಗೆ ಬೆಳೆದಿರೋದು. ಬಟ್ ಇದಕ್ಕೆ ನೆಹರು ಕೈಯಿಂದಾನೇ ಓಪನಿಂಗ್ ಆಗಿರೋದು. ಆಯ್ತಾ? ಇನ್ನೊಂದು ವಿಚಾರ ಏನಂದ್ರೆ, ಆವಾಗಲೇ ಈ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ HMT ಅವರು. ಇವತ್ತು ಇವರು ಇದು ಫಾರೆಸ್ಟ್ ಲ್ಯಾಂಡ್, ಇದು ಪರ್ಚೇಸು ಮಾಡಕ್ ಬರಲ್ಲ, ಗಿಫ್ಟು ಕೊಡಕ್ ಬರಲ್ಲ, ಲೀಸು ಮಾಡಕ್ ಬರಲ್ಲ ಅಂತಾರೆ. ಇಷ್ಟು ವರ್ಷ ಏನ್ ಮಾಡ್ತಿದ್ರಿ ಸ್ವಾಮಿ? ನಡೀತಿತ್ತಲ್ಲ ಇದೇ ಬೆಂಗಳೂರಲ್ಲಿ, ನಾವು ಕಣ್ಣಾರ. ಇವಾಗ ಫಾರೆಸ್ಟ್ ಮಾಡಿಬಿಟ್ಟು ಅದೇನು ಚಿರಿತೆ ಗಿರಿತೆ ತಗೊಂಡು ಬಂದು ಬಿಟ್ಬಿಟ್ಟು ಝೂ ಮಾಡಿಬಿಡ್ತೀರಾ? ಅಲ್ಲಲ್ಲ, ಅದು ಮುಖ್ಯನಾ? ಇವತ್ತು ಆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆದ್ರೆ ಎಷ್ಟು ಜನರಿಗೆ ಬದುಕು ಸಿಗುತ್ತೆ ಹೇಳಿ? ಎಷ್ಟು ಜನರ ಮನೆಯಲ್ಲಿ ಒಲೆ ಹತ್ತುತ್ತೆ? ಇನ್ನೊಂದು, ಅಲ್ಲಿ ಎಂಪ್ಲಾಯ್ ಆಗಿರೋರು ಒಂದ್ ಕಡೆ ಇರ್ಲಿ, ಹೊರಗಡೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋರು, ಈ ಸಪ್ಲೈಯರ್ಸ್ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದಾರೆ. ಒಂದು ಫ್ಯಾಕ್ಟ್ರಿ ಕನಿಷ್ಠ 1 ಲಕ್ಷ ಜನಕ್ಕೆ ಬದುಕೊಡುತ್ತೆ. ಅಂತದಕ್ಕೆ ಇವರು ಕಲ್ಲಾಕಕ್ಕೆ ಹೊರಟವ್ರೆ. ಅಲ್ಲ, ಇನ್ನೊಂದು ವಿಚಾರ, ಮನಸ್ಥಿತಿ ಹೆಂಗಿದೆ ನೋಡಿ. ಇನ್ನೊಂದು ವಿಚಾರ, ಯುವಕರಿಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಮೆಟ್ರೋ ಆಗಿದೆ ಇಲ್ವಾ?
ಮೆಟ್ರೋ ಆಗ್ತಾ ಇದೆಯಾ ಸರ್? ಕೆಲಸಗಾರ ಇಲ್ಲದೆ ಮೆಟ್ರೋ ಆಗುತ್ತಾ ಸರ್? ಆಗಲ್ವಲ್ಲ. ಇನ್ಫ್ರಾಸ್ಟ್ರಕ್ಚರ್ ಈಗ ಹೈವೇ ಆಗ್ತಾ ಇದೆ ಅಂತ ಕೆಲಸ ಮಾಡೋಕ್ಕೆ ಜನ ಬೇಕೇ ಬೇಕಲ್ವಾ? ಸಿವಿಲ್ ಇಂಜಿನಿಯರ್ಸ್ ಬೇಕು, ಅದಕ್ಕೆ ಇದು ಮೇಸನ್ಸ್ ಬೇಕು, ಪ್ರತಿಯೊಬ್ಬರು ಬೇಕು, ಅವ್ರಿಗೆ ಕೆಲಸ ಸಿಗ್ತಾ ಇದೆ. ಅಂದ್ರೆ ಇವ್ರು ಏನನ್ನ ಬಿಂಬಿಸ್ತಾ ಇದ್ದಾರೆ, ಯುವಕರು ಎಲ್ಲರೂ ರೋಡಿಗೆ ಇಳಿದು ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸರ್, ಎಲ್ರಿಗೂ ಕೆಲಸ ಸಿಗ್ತಾ ಇದೆ, ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಈ ಕಡೆ ಸೈಡಲ್ಲಿ ಜಾಬ್ ಜನರೇಟ್ ಆಗಲೇಬೇಕು. ಅದಾದ ನಂತರದಲ್ಲಿ ಇನ್ನೊಂದು ಇವರು ವಿಚಾರವನ್ನು ಮುನ್ನೆಲೆಗೆ ತರುವುದು ಎಲ್ಲಿ ಗೊತ್ತಾ? ಸಾಲ ಮಾಡ್ತಾ ಇದ್ದಾರೆ, ಮೋದಿ ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ? ನಿಮ್ಮನೇಲೂ ಸಾಲ ಮಾಡ್ತಾರೆ. ನಿಮ್ಮನೇಲಿ ಇನ್ವೆಸ್ಟ್ ಮಾಡಿದ್ರೆ ಈಗ ನೀವು ಏನು ತಗೋಬೇಕು ಅನ್ನುವಂಥದ್ದು ನೀವು ಯೋಚನೆ ಮಾಡ್ತೀರಾ, ನೀವು ಡಿಸ್ಕಷನ್ ಮಾಡ್ತೀರಾ, ಅದರಿಂದ ನನಗೇನು ಲಾಭ ಅನ್ನುವಂಥದ್ದು ನೋಡ್ತೀರಾ. ಆ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡಿದವಾಗ ಅದರಿಂದ ರಿಟರ್ನ್ಸ್ ನಮಗೆ ಬರುತ್ತೆ. ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಭಾರತದಲ್ಲಿ ಉದ್ಯಮಗಳು ನೆಲ ಕಚ್ಚಿ ಹೋಗಿದ್ವು. ಸ್ವಾಮಿ, ಇವರು ಕರೆಂಟ್ ಬಿಲ್ ಏರ್ಸಿದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಕಾರ್ಖಾನೆಗಳು ಹೊರಗೋದ್ವು. ಈಗ ಫಾಲ್ಕಾನ್ ಅನ್ನೋ ಕಂಪ್ನಿ ಭಾರತದಲ್ಲಿ ಅವರು ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯಾವುದು ಆ್ಯಪಲ್ ಐಫೋನ್ದು ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಇಲ್ಲಿ ಬಂದರು. ಫಾಲ್ಕಾನ್ ಅನ್ನೋ ಕಂಪ್ನಿ ಈಗ 6,000 ರಿಕ್ರೂಟ್ಮೆಂಟ್ ನಡೆದಿದೆ, ಸದ್ಯದಲ್ಲೇ ನಡೆದಿದೆ. ಈಗ 3-4 ತಿಂಗಳು